ಸರ್ಕಾರಿ ಆಸ್ಪತ್ರೆ ವೈದ್ಯನ ಮನೆಯಲ್ಲೇ ಗಾಂಜಾ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರಾಹುಲ್ ಬಂತಿ ಮನೆಯಲ್ಲಿ 134 ಗ್ರಾಂ ಗಾಂಜಾ ಪತ್ತೆಯಾಗಿರೋದು. ಸರ್ಕಾರಿ ಆಸ್ಪತ್ರೆಯ ವೈದ್ಯ ಆತನ ಮನೆಯಲ್ಲೇ ಗಾಂಜಾ ಪತ್ತೆಯಾಗಿದೆ. 134 ಗ್ರಾಂ ಗಾಂಜಾ. ಬೆಳಗಾವಿ ಮಾಳಮಾರುತಿ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. ಕಾರ್ಯಾಚರಣೆ ಸಂದರ್ಭದಲ್ಲಿ ಗಾಂಜಾ ಪತ್ತೆಯಾಗಿದೆ. ಬೆಳಗಾವಿ ಡಿಎಚ್ಒ ಡಾಕ್ಟರ್ ಈಶ್ವರ ಗಡಾದ್ರಿಂದ ನೋಟಿಸ್ ಕೂಡ ಜಾರಿಯಾಗಿದೆ. ವೈದ್ಯ ರಾಹುಲ್ ಬಂತಿ ಮನೆಯಲ್ಲಿ ಸಿಕ್ಕಿದ್ದಂತಹ 134 ಗ್ರಾಂ ಗಾಂಜಾ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮಾಡಲಾಗಿದೆ. ಈ ವೇಳೆ ಗಾಂಜಾ ಸೇವನೆ ಮಾಡಿರೋದು ಪತ್ತೆಯಾಗಿತ್ತು. ಕೇಸ್ ದಾಖಲು ಮಾಡಿಕೊಂಡಿದ್ರು. ಹಿರೇಬಾಗೇವಾಡಿ ಆರೋಗ್ಯ ಕೇಂದ್ರದಲ್ಲಿ ಮುಖ್ಯ ವೈದ್ಯಾಧಿಕಾರಿ ತಪಾಸಣೆ ಮಾಡಿದ್ರು. ಪ್ರಕರಣ ಬಯಲಾಗ್ತಾ ಇದ್ದಂತೆ ನೋಟಿಸ್ ನೀಡಿರುವಂತಹ ಡಿಎಚ್ಒ ನೋಡಿ, ಸರ್ಕಾರಿ ವೈದ್ಯ ಹೆಸರಿಗೆ, ಆದರೆ ಆತನೂ ಕೂಡ ಗಾಂಜಾ ಸೇವನೆ ಮಾಡ್ತಾ ಇದ್ದ ಅನ್ನೋದು ಈಗ ಗೊತ್ತಾಗಿದೆ. ವೈದ್ಯಕೀಯ ತಪಾಸಣೆಯಲ್ಲಿ ಗೊತ್ತಾಗಿದೆ ಗಾಂಜಾ ತೆಗೆದುಕೊಂಡಿದ್ದಾರೆ ಅಂತ. ತದನಂತರದಲ್ಲಿ ಮನೆಗೆ ಹೋಗಿ ನೋಡಿದಾಗ 134 ಗ್ರಾಂ ಗಾಂಜಾ ಪತ್ತೆಯಾಗಿದೆ. ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ಜನರ ಜೀವ ಕಾಪಾಡಬೇಕಾದಂಥವರೇ ಗಾಂಜಾ ಹೊಡ್ಕೊಂಡು ಆಸ್ಪತ್ರೆಗೆ ಬರ್ತಾರೆ ಅಂದರೆ ಜನರು, ರೋಗಿಗಳು ಹೇಗೆ ಆಸ್ಪತ್ರೆಗೆ ಬರಬೇಕು? ಯಾವ ನಂಬಿಕೆ ಮೇಲೆ? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಮಂಜುನಾಥ್, ಜನರ ಜೀವವನ್ನ ಕಾಪಾಡಬೇಕಾದವರೇ ಈ ರೀತಿಯಾಗಿ ಗಾಂಜಾ ಹೊಡ್ಕೊಂಡು ಆಸ್ಪತ್ರೆಗೆ ಬಂದ್ರೆ ರೋಗಿಗಳು ಯಾವ ನಂಬಿಕೆ ಮೇಲೆ ಇವರಿಂದ ಚಿಕಿತ್ಸೆ ಪಡ್ಕೊಳ್ಬೇಕು? ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಅಪ್ಡೇಟ್ ಇದೆ? ಹೌದು ಸೌಖ್ಯ, ಏನು ಸರ್ಕಾರಿ ವೈದ್ಯನ ಮನೆಯಲ್ಲಿ ಗಾಂಜಾ ಪತ್ತೆಯಾದ ಪ್ರಕರಣಕ್ಕೆ ಈಗೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ವೈದ್ಯನಿಗೆ ಕಾರಣ ಕೇಳಿ ಈಗಾಗಲೇ ಬೆಳಗಾವಿ ಡಿಎಚ್ಒ ಈಶ್ವರ್ ಗಡದೇವರು ಒಂದು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಈಗಾಗಲೇ ನೀವು ವೈದ್ಯರಾಗಿ ಕೆಲಸ ಮಾಡುವಂತವರು ಸಾರ್ವಜನಿಕರ ಜೀವನದಲ್ಲಿ ಇದ್ಕೊಂಡು ವೈದ್ಯಾಧಿಕಾರಿಗಳಾಗಿ ಒಂದು ಸಾರ್ವಜನಿಕರ ಆರೋಗ್ಯ ವಿಚಾರದಲ್ಲಿ ನೀವು ಅವರನ್ನ ವಿಚಾರಣೆ ಮಾಡ್ಬೇಕಾದಂತ ನೀವು ಯಾಕೆ ಗಾಂಜಾವನ್ನು ಸೇರಿದ್ರಿ? ಈಗಾಗಲೇ ಮಾಧ್ಯಮಗಳಲ್ಲಿ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಕಾರಣ ಕೇಳಿ ನಾವು ನೋಟಿಸ್ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಒಂದು ನೋಟಿಸ್ಗೆ ಉತ್ತರ ಕೊಡಬೇಕು, ಇಲ್ಲದಿದ್ದರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಈಶ್ವರ್ ಗಡಾದಿ ಅವರು ಏನು ವೈದ್ಯನಾದಂತ ರಾಹುಲ್ ಬಂತಿ ಅವನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವನ ಮನೆಯಲ್ಲಿ 134 ಗ್ರಾಂ ಗಾಂಜಾ ಪತ್ತೆ ಆಗಿತ್ತು. ಪತ್ತೆ ಆದ ತದನಂತರ ಪವರ್ ಟಿವಿ ಅನ್ನು ವಿಸ್ತೃತವಾಗಿ ಒಂದು ವರದಿಯನ್ನು ಮಾಡಿತ್ತು. ವರದಿ ಮಾಡಿದ ತದನಂತರ ಬೆಳಗಾವಿಯ ಏನು ಡಿಎಚ್ಒ ಅಂತ ಈಶ್ವರ್ ಗಡಾದಿ ಅವರು ನೋಟಿಸ್ ನೀಡಿ ಅವರಿಗೆ ಕಾರಣ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಚಿಕ್ಕ ಮಕ್ಕಳ ತಜ್ಞರಾದಂತ ಏನು ರಾಹುಲ್ ಬಂತಿ ಏನಿರ್ತಾನೆ, ಬೆಳಗಾವಿಯ ಹಿರೇಬಾಗೇವಾಡಿಯ PHC ಅಲ್ಲಿ ಒಂದು ವೈದ್ಯಾಧಿಕಾರಿಗೆ ಕೆಲಸ ಮಾಡ್ತಿರ್ತಾನೆ. ಯಾಕಂದ್ರೆ ಚಿಕ್ಕ ಮಕ್ಕಳ ವೈದ್ಯನಂತ ಅಂದ್ಮೇಲೆ ಇವನು ಗಾಂಜಾ ಸೇವನೆ ಮಾಡಿ ಚಿಕ್ಕ ಮಕ್ಕಳ ಒಂದು ಆರೋಗ್ಯ ವಿಚಾರಣೆ ಮಾಡುವ ಸಮಯದಲ್ಲಿ ಏನಾದ್ರೂ ಅನಾಹುತ ಆದ್ರೆ ಯಾರು ಕಾರಣ? ಯಾಕಂತಂದ್ರೆ ನೀವು ವೈದ್ಯ ಒಂದು ಸಮಾಜದಲ್ಲಿ ಇದ್ದಂತವನು ಈ ತರ ಮಾಡೋದು ಸರಿಯಲ್ಲ ಅಂತೇಳಿ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ಗೆ 10 ದಿನಗಳ ಒಳಗೆ ಒಂದು ಉತ್ತರ ಕೊಡ್ಬೇಕು, ಇಲ್ಲದಿದ್ದರೆ ನಿಮ್ಮನ್ನ ವಜಾ ಮಾಡ್ತೀವಿ ಅಂತೇಳಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಸೌಖ್ಯ. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.